ಸಬ್ಸ್ಕ್ರೈಬರ್, ಪುಟಾಣಿ ಸಬ್ಸ್ಕ್ರೈಬರು. ನಾವಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟಿವು. ಎಲ್ರಿಗೂ ವೆಯ್ಟ್ ಮಾಡ್ತಿದ್ವಿ. ಅಕ್ಕ ಕರೆದ್ರು ನಮ್ಮನ್ನ. ಚೆನ್ನಾಗಿದೆ ಪುಟ. ಹಾಯ್ ಹೇಳು. ನೋಡ್ತಾ ಇರ್ತೀರ ಅಕ್ಕ ವಿಡಿಯೋ ಎಲ್ಲ? ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಪುಟಾಣಿ ಗಿಫ್ಟ್. ಈಗ ತಾನೇ ಪೂಜೆ ಮುಗ್ದಿದೆ ಅವ್ರದ್ದು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಇಡೀ ತಂಡನೇ ಬಂದ್ಬಿಟ್ಟೈತೆ ಎಲ್ರು. ಏನ್ ಹೆಸರು? ಪ್ರಕೃತಿ. ನೀವು ಕರೆದು ನಮ್ಮೆಲ್ಲ ಕೊಟ್ಟಿದ್ಕೆ ತುಂಬಾ ಥ್ಯಾಂಕ್ ಯು. ಖುಷಿ ಆಯ್ತು. ಬೈ ಪುಟ್ಟ, ಬೈ ಸರ್, ಬೈ ಕಾ. ಗೈಸ್ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಇವರೇ ಮಂಜು ಆಪ್ಟಿಕಲ್ಸ್, ಚಿಕ್ಕಮಂಗ್ಳೂರಲ್ಲಿ. ಈಗ ಜಸ್ಟ್ ಮುಳ್ಳಯ್ಯನಗಿರಿ ಪೀಕ್ ಹೋಗ್ತಾ ಇದ್ರು, ನೋಡ್ಬಿಟ್ಟು ಕರೆದ್ರು ಬನ್ನಿ ಅಂತ. ನಿದ್ದೆ ಮಾಡ್ತಾ ಇದ್ದು ಸಡನ್ಲಿ ತಿರುಗಿ ನೋಡೋದ್ನ ಕುಂಕುಮಕ್ಕೆ. ಬಾಯ್ ಅಕ್ಕ, ಬಾಯ್ ಗೈಸ್. ಪಾಪ ನೋಡ್ತಾನೆ. ಬಾಯ್. ಅವಳಿಗೆ ಭಯ ಬಂದ. ಚಿಕ್ಕಮಂಗ್ಳೂರಲ್ಲೂ ತುಂಬಾ ಜನ ನೋಡ್ತಾರೆ, ಗೊತ್ತಿರೋದೆ. ಬಟ್ ಆದ್ರೂ ಇವತ್ತು ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು. ಎಲ್ಲ ನಿಮ್ಮಿಂದಾನೆ. ನಮ್ಮನ್ನೇ ನೋಡಿ ನಗ್ತಾವ್ರೆ. ಆಮೇಲೆ ಅವ್ರು ಬನ್ನಿ ಅಂದ್ರು. ಸರಿ ಬಾಮ ಹಾಗೆಲ್ಲ ಕರೆದೆ ಕುಂಕುಮಕ್ಕೆ. ಇಡೀ ತಂಡನೇ ಬಂದ್ಬಿಟ್ಟಾರ ಗೈಸ್. ಇದೇ ಕಡೆ ಯಾರಿಗ ಏನೋ ಆಯ್ತು ಅಂದ್ಬಿಟ್ಟು ಓಡ್ಬಿಟ್ಟು ಇದೇ ರೋಡಲ್ಲಿ ಮುಳ್ಳಯ್ಯನಗಿರಿ ಪೀಕ್ ಹೋಗ್ಬೇಕು. ಈ ರೋಡಲ್ಲಿ ಹೋಗ್ತಾನೆ ಇಲ್ಲೊಂದು ಶಿವ ತರದೇನೋ ಕೂರ್ಸಿದ್ದಾರೆ. ಅದಕ್ಕೆ ಒಂದು ಸ್ಟಾಪ್ ಹಾಕಿದ್ದಾರೆ. ಇವಾಗ ಇಲ್ಲಿ ಏನಿದೆ ಅಂತ ನೋಡ್ಕೊಂಡು ಹೋಗ್ಬೇಕು. ಇವಾಗ ನಾನೊಂದು ಬ್ಲಾಗ್ ಮಾಡ್ಬೇಕು ಅಂತ ಇದ್ದೀನಿ. ಋತು ಇಷ್ಟುದ್ದ ಏರ್ ಬಿಟ್ಟಿದ್ರಲ್ವಾ, ಸೊ ಇಲ್ಲಿವರೆಗೂ ಕಟ್ ಮಾಡೋಣ ಅಂತ ಇದ್ದೀನಿ. ಏನಂತ ಋತು? ಐಸ್ ಕ್ರೀಮ್ ನ ಎಲ್ರು ಬಾಯಲ್ಲಿ ತಿನ್ನೋದು ನೋಡಿದ್ದೀರಾ ಋತು? ನಾನೇನು ಮಾಡಿಲ್ಲ. ಕೂದ್ಲೆಲ್ಲ ಐಸ್ ಕ್ರೀಮ್ ತಿಂದಿರೋದು ನೋಡ್ತೀರಾ? ಇಲ್ಲಿದೆ ನೋಡಿ. ಕೂದ್ಲು ತಿಂತೀಯ ತೂ ಯಪ್ಪ. ಇವತ್ತು ಅಕ್ಟೋಬರ್ 1 ದಸರಾ ಹಬ್ಬ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ರು ಪ್ರತಿ ಮನೆಯಲ್ಲೂ ಕೂಡ ಕಾರ್ ಪೂಜೆ, ಬೈಕ್ ಪೂಜೆ ಎಲ್ಲಾನು ಮಾಡ್ತಿರ್ತಾರ. ಆ್ಯಂಡ್ ಈ ಒಂದು ಪೂಜೆ ನೀವೆಲ್ಲ ಕಂಪ್ಲೀಟ್ ಗ್ರ್ಯಾಂಡಾಗಿ ಒಂದು ಪೂಜೆ ಮಾಡಿದ್ಮೇಲೆ ನಿಮ್ಗೊಂದು ಒಳ್ಳೆ ಸಕ್ಸಸ್ ಸಿಗಲಿ ಅಂತ ಆಶಿಸ್ತೀನಿ ನಾನು ಕೂಡ. ಆ್ಯಂಡ್ ನನಗೂ ಕೂಡ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅಲ್ಲಿ ತುಂಬ ಹೆಚ್ಚು ಜನ ನೋಡಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾವು ಹೋದ್ಸಲಿ ಬಂದಾಗ ಇಲ್ಲೆಲ್ಲ ಬಂದಿರಲಿಲ್ಲ. ಇದು ರೆಸಾರ್ಟ್ ಆಯುರ್ವೇದ ಸ್ಪಾ. ಸಾರಿ ಇದ್ಯಾವುದೋ ಈ ಕಡೆಗೆ. ಇದು ನಾನು ಹೇಳ್ತಾ ಇರೋದು ಇದು ದೇವ್ರ ಬಗ್ಗೆ ಹೇಳ್ತಾ ಇರೋದು ನಾನು. ಅದನ್ನು ತೆಗ್ದಾಕ್ಬಿಟ್ಟಿದಾರ. ನಾನು ತೋರ್ಸಕ್ಕೆ ಬಂದಿರೋದು ಇದು ಈ ದೇವ್ರನ್ನ. ಇದು ದೇವರೋ ಇಲ್ಲ ಅಥವಾ ಅವರೇ ಕಲ್ಪನೆ ಏನ್ ಗುರೋದು ಕೆತ್ತನೆ ಮಾಡಿ ಶಿಲೆ ಮಾಡಿದರೋ ಗೊತ್ತಿಲ್ಲ. ಈ ಫ್ಯಾಮಿಲಿ ಟ್ರಿಪ್ಪಲ್ಲಿ ಹೆಂಗ್ ಗೊತ್ತಾ ನೋಡಿ, ಇಲ್ಲಿ ನಿಂತ್ಕೊಂಡ್ರು, ಫೋಟೋ ತಗೊಂಡ್ರು ಅಷ್ಟೇ. ನೆಕ್ಸ್ಟ್ ಪ್ಲೇಸ್ ಹೋಗ್ತಾರೆ, ಫೋಟೋ ತಗೋತಾರೆ, ಒಂದು ಮೂಮೆಂಟಿಗೆ ಎಂಜಾಯ್ ಮಾಡ್ತಾರೆ, ನೆಕ್ಸ್ಟ್ ಪ್ಲೇಸ್. ಈಗ ಮುಗೀತು ಈ ಜಾಗ. ನೆಕ್ಸ್ಟ್ ನಾವು ಹೋಗ್ತಾ ಇರೋದೇ ಮುಳ್ಳಯ್ಯನಗಿರಿಗೆ ಅಂತ ಹೇಳ್ತಾನೆ ಇದ್ದೀನಿ. ನೆಕ್ಸ್ಟ್ ಯಾವ್ದಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಇಸ್ ಪಾಪ ಧರ್ಮಂಕಲ್ಗೆ ಫುಲ್ಲು ನಿದ್ದೆ ಬರ್ತೈತಂತೆ. ಈ ಕಾರ್ ಓಡಿಸ್ತಿರೋ ಟೈಮಲ್ಲಿ ಯಾರೋ ಒಬ್ರು ಕೈ ಅಟ್ಯಾಕ್ ಮಾಡೋದಂದ್ರೆ ಹಿಂಗೆ ಕೈ ತೋರಿಸೋದ್ರಂತೆ. ಬಿಕಾಸ್ ಅವ್ರು ನಿದ್ದೆಗಣಲ್ಲವ್ರೆ. ಅದಕ್ಕೆ ಇವಾಗ ನಾನು ಕಾರ್ ಓಡಿಸ್ತಾ ಇದ್ದೀನಿ. ಚಲೋ ಧರ್ಮಂಕಲ್ ಗಾಡಿ ಓಡ್ಸೋಣ ಅಂತ ಅನ್ಕೊಂಡೆ. ಆದ್ರೆ ಋತು ಯಾಕೋ ನನ್ನ ಬಿಟ್ಟಿರಲ್ಲ ಅಂತ ಹೇಳ್ತಿದ್ಲು. ಅದಕ್ಕೆ ಅವ್ರ ಕಾರ್ನ ಇಸ್ಕೊಂಡು ಓಡಿಸೋಣ ಅಂತ ಬಂದಿದ್ದೀನಿ. ಅರ್ಥ ಆಯ್ತಾಯ್ತು ಋತು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ ಇಲ್ಲಿ ನೋಡಿ, ನಾವು ಮುಂಚೆನೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ ಬರ್ಬೇಕಂತೆ. ನಮ್ಗೆ ಅವೆಲ್ಲ ಗೊತ್ತೇ ಇಲ್ಲ. ಬಿಕಾಸ್ ನಾನು ಬಂದಿರೋ ಟೈಮಲ್ಲಿ ಯಾವುದೋ ಒಂದು ಗಾಡೀಲಿ ಕರ್ಕೊಂಡು ಹೋಗಿದ್ದು ನಮ್ಮನ್ನ. ಬಟ್ ಇವಾಗ ಆನ್ಲೈನ್ ಬುಕ್ಕಿಂಗ್ ಇದ್ರೆ ಮಾತ್ರ ಬಿಡೋದು. ಇವಾಗ ಅದಕ್ಕೆ ನಾವು ಕೋಡ್ ಸ್ಕ್ಯಾನರ್ ಮಾಡಿಕೊಂಡು ಏನಾದರೂ ಅದು ಓಪನ್ ಆಯಿತು ಅಂದರೆ ಬುಕ್ಕಿಂಗ್ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಇಲ್ಲಿ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ. ಅಂಕಲು ಟ್ರೈ ಮಾಡ್ತಾರೆ, ನಾನು ಟ್ರೈ ಮಾಡ್ತೀನಿ, ಸಿಗ್ತಾನೆ ಇಲ್ಲ. ಬಿಕಾಸ್ ಕಾರ್ ಫುಲ್ ಸ್ಲಾಟ್ ಆಗ್ಬಿಟ್ಟೈತೆ. ಆಯ್ತಲ್ಲ, ನಮ್ಮ ಬುಕ್ಕಿಂಗ್ ಎಲ್ಲ ಆಗ್ತಾ ಇಲ್ಲ. ನಾವೇನು ಮಾಡ್ಬೇಕಂದ್ರೆ ಇವಾಗ ವಾಪಸ್ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ಅಕಸ್ಮಾತ್ ಬುಕ್ ಆಯಿತು ಅಂದರೆ ವಾಪಸ್ ಹಿಂದೆ ಬರಬೇಕು. ಇಷ್ಟೇ ಆಪ್ಷನ್ ಇರೋದು. ಆಪ್ಷನ್ನೇ ಇಲ್ಲ, ಗೊತ್ತಿಲ್ಲ, ಆಪ್ಷನ್ನೇ ಇಲ್ಲ. ನಮಗೆ ಬಿಡಲ್ಲ ಅಂತಿದ್ರು.
ಏನೋ ಅಂಕಲ್ಲು ಫಸ್ಟ್ ಇವ್ರು ಗಿಮಿಕ್ ಮಾಡಿದ್ರು ಅಂಕಲ್ಲು, ಆಮೇಲೆ ನಾವು ಗಿಮಿಕ್ ಮಾಡಿದ್ವಿ, ಆಮೇಲೆ ನಾವು ಅಪ್ಪ ಗಿಮಿಕ್ ಮಾಡಿದ್ರು. ನಮ್ ಸಕ್ಸಸ್ ಅಂಕಲ್ ಹೊಡ್ರಿ, ಅಂಕಲ್ ಹೊಡ್ರಿ ಕೈನ. ಅಲ್ಲಿ ನೀವು ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟವ್ರೆ, ಬಟ್ ಆದ್ರೂ ಜೈ ಮಕ್ಕಳ ಅಂತ ನುಗ್ಗಿಸ್ಕೊ ಬಂದ್ಬಿಟ್ವಿ. ನಾವು ಬಂದಾಗ ಮೆಟ್ಲು ಹತ್ತಿದ್ವಿ, ಇದ್ ನೋಡಿದ್ರೆ ಮಣ್ಗಳೆಲ್ಲ ಹತ್ತೋ ತರ ತೋರಿಸ್ತೈತೆ. ಹತ್ತಿದ್ಯಾ? ಹತ್ತದಿಲ್ಲ ಬಿಡು. ಇಲ್ಲಿ ನೋಡಿ ಎಲ್ರು ಅಲ್ಲಿ ಹತ್ತದವ್ರು ನೋಡಿ. ನಾವು ಬಂದಾಗ ಮೆಟ್ಲಿತ್ತು, ಇದೇನಿದು ಮಣ್ಣು ಅಂತ ನನ್ಗಂತೂ ಗೊತ್ತಾಗ್ತಿಲ್ಲ. ಒಂದು ಇಲ್ಲಿಂದ ಹೋಗೋದಿಕ್ಕೇನೆ 3 ಕಿಲೋಮೀಟರ್ ಆಗುತ್ತಂತೆ. ಅದಾದ್ಮೇಲೆ ಅಲ್ಲಿಂದ 480 ಸ್ಟೆಪ್ಸ್ ಹತ್ಬೇಕಂತೆ. ಅದಕ್ಕೆ ನಾವೆಲ್ಲರೂ ಜೀಪಲ್ಲಿ ಹೋಗೋಣ ಅಂತ ಪ್ಲಾನ್ ಹಾಕಿರೋದು. ಇವಾಗ ಗೈಡ್, ನಮ್ಮ ಗೈಡ್ ಇಲ್ಲಿ ಒಂದು 2 3. ನೀವು ಗೈಡಾ? ಓ ಸರಿ, ಗೈಡ್ ಮೇಡಮ್ ಹೇಳಿ ಯಾವ ಕಡೆ ದಾರಿ? ಮತ್ತೆ ಇವರು ವ್ಯಾನ್ಗೆ ಹೋಗ್ತಾರೆ, ವ್ಯಾನ್ ಹತ್ತುತ್ತಾರೆ. ಬಾಯ್ ಗೈಸ್, ಜೀಪಲ್ಲಿ ಹೋಗ್ತಾ ಇದೀವಿ. ಅಣ್ಣ ನಡ್ರಿ ಅಣ್ಣ, ಹೊಟ್ರಿ ಅಂಕಲ್, ಹೊಟ್ರಿ ಅಂಕಲ್. ಜೈ 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 ಅನ್ನಿ, ಜೈ 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 ಜೈ. ಭಯ ಪಡ್ಬೇಡಿ, ಎದರ್ಬೇಡಿ. ನಾ ಇದ್ದೀನಿ, ಡ್ರೈವರ್ ಅಣ್ಣ ಅವ್ರೆ, ಎದರ್ಬೇಡಿ. ಅಣ್ಣಂಗೆ ಸಿಕ್ಕಿರೋ ಖುಷಿಗೆ ಪ್ಯಾಸೆಂಜರು ತಳ್ ಬಿಸಾಕ್ತವ್ರೆ. ಅಮ್ಮ ತಳ್ ಬಿಸಾಕ್ತವ್ರೆ. ಗೈಸ್, ಅಣ್ಣನ್ ಡ್ರೈವಿಂಗ್ ಸ್ಕಿಲ್ ನೋಡಿ, ಹೇಳದೊಳಗೆ ಅಕ್ಕಿ ರುಬ್ತಂಗ್ ರುಬ್ತಾರೆ ಸ್ಟೇರಿಂಗ್ ನ. ಮಾ ಎಂಜಾಯ್ ಮಾಡು. ಅಪ್ಪು ಫುಲ್ ಅಪ್ಪಿದು. ಓ ಈಗ ತಿರುಗಿಸ್ತಾರ ಅಣ್ಣ, ರೆಡಿ ಆರಾಮಾಗಿ. ಅಂಕಲ್ ಇಲ್ಲೇನು ಕಾಣಿಸ್ತಾನೆ ಇಲ್ಲ ಗೈಸ್, ಇಲ್ಲಿ ಏನು ಕಾಣಿಸ್ತಾ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಆಯ್ತು ಫುಲ್ ಫಾಗ್ ಎಂಟ್ರಿ ಇಲ್ಲಿಂದ. ವಾ, ನಮ್ಮೆಲ್ರೂ ಜೀವ ಈ ಕಡೆ ಐತೆ ಗೈಸ್. ಎಂಟ್ರಿ ಕೊಟ್ವಿ ಆಗ್ಲೇ, ಯಾರು ಚೆನ್ನಾಗಿದ್ರಾ? ನಾನು ಸೂಪರ್. ಇಲ್ಲಿ ಪೂರ್ತಿ ಫಾಗು. ನಾವು ಬಂದಾಗ ಒಂದು ಚೂರು ಫಾಗ್ ಇರ್ಲಿಲ್ಲ. ಇವಾಗ ಫೈನಲಿ ಫಾಗ್ ಅಲ್ಲಿ ಹೋಗ್ತಾ ಇದ್ವಿ. ಫಾಗ್ ಎಂಟ್ರಿ ಅಲ್ಲಿ ನೋಡಿ, ನಮ್ಮ ಅಪ್ಪನೂ ಬಂದ್ರು. ಅವರು ಬೇರೆ ಕಾರಲ್ಲಿ ಕುತ್ಕೊಂಡಿದ್ರು, ನಾವೆಲ್ಲರೂ ಬೇರೆ ಕಾರಲ್ಲಿ ಕುತ್ಕೊಂಡಿದ್ವಿ. ನನಗೆ ಕಟ್ಟ ಕಡೆ ಕಾಡುತ್ತಿರೋ ಪ್ರಶ್ನೆ ಗೊತ್ತಾ, ನಮ್ಮ ಅಮ್ಮ ಹತ್ತುತ್ತಾರ ಅಂತ. ನಾನು ಹೆತ್ತ ಮಗನೆಲ್ಲ ಚಳಿ, ಮೆಟ್ಲು, ಉದ್ದ, ಅಪ್ಪು. ಯು ವಿಲ್ ಕ್ಲೈಮ್? ಇಂಪಾಸಿಬಲ್. ಎಲ್ಲಿವರೆಗೂ ಗೊತ್ತಾ? ಅಲ್ಲಿವರೆಗೂ ಮೇಲ್ ನೋಡಿ, ಅಷ್ಟು ಪೂರ್ತಿ ಅಲ್ಲಿವರೆಗೂ ಹೋಗ್ತಾವ್ ನೋಡಿ, ಅಲ್ಲಿವರೆಗೂ. ನಾವಿಲ್ಲಿದ್ದೀವಿ, ಅಲ್ಲಿವರೆಗೂ ಹೋಗ್ಬೇಕು ಗೈಸ್. ಎಂತ ಗಾಳಿ ಗುರು, ಎಂತ ವ್ಯೂ, ಕ್ರೇಜಿ ಮಾರೆ. ನಾವು ಹೋದ್ಸಲಿ ಬಂದಾಗ ಸಂಜೆ 5 ಗಂಟೆಗೆ ಬಂದಿದ್ದು, ಈ ತರ ಇರ್ಲೇ ಇರ್ಲಿಲ್ಲ. ಇವಾಗ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ. ನೋಡಿ ಗಾಳಿ ನೋಡಿ, ಗಾಳಿ ಎಷ್ಟು ಜೋರ ಬಂದೈತೆ ಈ ಕಡೆ ನೋಡಿ ಗೈಸ್. ವ್ಯೂ ನೋಡಿ, ಕ್ರೇಜಿ. ಇನ್ನು ಅಲ್ಲಿವರೆಗೂ ಹೋಗ್ಬೇಕು. ಋತು ಆಲೋಕೆ ಕಿರ್ಕೊಂಡು ಮುಕ್ಕಿರ್ಕೊಂಡು ಹತ್ತುತ್ತಾ ಇದೆಯಾ? ಆಲೋಕೆ ಅಂತೆ ಗೈಸ್. ನಮ್ಮ ಅಮ್ಮ ನೋಡಿ, ಅಲ್ಲಿ ನಾವಪ್ಪ ಅಲ್ಲಿ ಬರ್ತಾರೆ, ನಾವ್ ಇಲ್ಲಿದ್ದೀವಿ. ನಮ್ಮ ಅಮ್ಮನೂ ಔಟು, ಪಿಟ್ಟು ಅಂಕಲ್ ಔಟು, ಕದುನು ಔಟ್. ಡೂಮ್ಸ್ ಆಗಲ್ಲ. ನಮ್ಮ ಮನೆ ಮುದ್ಕಿನ್ ಕರ್ಕೊಂಡ್ ಬಂದ್ಬಿಟ್ಟು ಆಯ್ತಿಲ್ಲ ನನ್ನ ಕೈಲಿ. ಅಯ್ಯೋ ಅಮ್ಮ, ಹಿಂಗತ್ವಾ ಅಮ್ಮ, ನೀನ್ ನನ್ನ ಮಾತು ಕೇಳಮ್ಮ. ಮೆಟ್ಲತ್ತಮ್ಮ. ಸರಿ ಕೂತ್ಕೋ, ಮೆಟ್ಲತ್ತು ಕೂಚುಂಡಿ. ಶೋಪ ಅಂಕಲ್ ಸುಸ್ತು. ಇಲ್ಲಿ ಮಮ್ಮಿ ಇಲ್ಲ, ಔಟ್. ನಮ್ಮಮ್ಮ ಔಟ್. ಅಲೋಕೆ ಆಗಿಲ್ಲ ಅಂತ ಎದೇಕಮ್ಮ, ಬಿಡಮ್ಮ, ಉಸಿರು ಬಿಡಮ್ಮ ಅಂಚರು. ಗಾಳಿ ಜಾಸ್ತಿ ಹೋಯ್ತದೆ ಬಾಯಿ. ನಮ್ಮಗೆ ನಮ್ಮಮ್ಮ ನಮ್ಮೆಲ್ಲ ಕರ್ಕೊಂಡು ಹೋಗ್ತಾ ಇದೀನಿ. ಆಗಲ್ಲ, ಪೇಷಂಟ್ ಆಗ್ಬಿಡ್ತಾರೆ. ಮೇಲ್ಗಡೆ ಇನ್ನೂ ಕೋಲ್ಡ್ ಇರುತ್ತೆ. ನಮ್ಮಮ್ಮ ಆಗ್ಲೇ ಸುಸ್ತಲ್ಲವ್ರೆ. ಕ್ರೇಜಿ ಮಾರೆ. ಏನೂ ಕಾಣಿಸ್ತಲ್ಲ ಗೊತ್ತಾ, ಇಲ್ಲಿಂದ ಏನೂ ಕಾಣಿಸ್ತಲ್ಲ. ಫುಲ್ಲು ಫಾಗು, ತಲೆ ಹಿಡ್ಕೊಂಡ್ಬಿಡೈತೆ. ಕೋಲ್ಡು ತಲೆಗೆ ಹೊಡಿತೈತಲ್ಲ, ತಲೆನೋವು ಬರೋ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಅಂಕಲ್ ಸಾಕು, ಹೋಗ್ಬಿಡಿ. ಕೋಲ್ಡ್ ಜಾಸ್ತಿ ಆಯ್ತು ನನಗೆ.
ಕಿವಿ ನೋತೈತೆ, ಅದಕ್ಕೆ ಖರ್ಚಿ ಕೊಟ್ಕೊಂಬಿಟ್ಟೆ. ನಾವಮ್ಮ ಅಲ್ಲಿ ಫೋಟೋ ತಗೋತಾರೆ, ಬಟ್ ನನಗೆ ಒಂದ್ ಕಡೆ ಇಲ್ಲಿ ಭಯ ಆಗ್ತೈತೆ. ಅಂದ್ರೆ ಅವ್ರು ಕರೆಕ್ಟಾಗಿ ಕೂತಿರ್ತಾರ, ಅವ್ರಿಗೆ ಗ್ರಿಪ್ ಸಿಗಲ್ಲ, ಅದೊಂದು ಭಯ ಇತ್ತು. ಅದಕ್ಕೆ ವಾಪಸ್ ಕೆಳಗಡೆ ಹೋಗ್ತಿದ್ದೆ ನಾನು. ಈಗ ಓಕೆನೋ ಅವ್ರಿಗೆ ಇರುತ್ತಲ್ಲ ಅಮ್ಮ ಅಂದ್ರೆ, ಅಪ್ಪ ನನಗಂತೂ ನಮ್ಮ ಅಮ್ಮನೇ ಅಪ್ಪ ಎಲ್ಲ. ಒನ್ ಆಫ್ ದ ಬೆಸ್ಟ್ ಫೀಲಿಂಗು. ಪರ್ಫೆಕ್ಟ್ ಟೈಮಿಗೆ ಬಂದಿದ್ದೀವಿ. ಆಗಲೇ ಫುಲ್ ಫಾಗ್ ಇತ್ತು, ಇವಾಗ ಸೂರ್ಯ ಬಂತು, ಮತ್ತೆ ವಾಪಸ್ ಸೂರ್ಯ ಬಂತು. ಕ್ರೇಜಿ ಗುರು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗಂತೂ. ನಾವು ಬಂದಾಗ ಈ ಥರ ಎಲ್ಲ ಇರಲಿಲ್ಲ, ಇವಾಗ ಅಂತೂ ಇಂತೂ ಈ ಥರ ಒಂದು ವ್ಯೂ ನೋಡೋ ಭಾಗ್ಯ ಸಿಕ್ತು. ಕ್ರೇಜಿ. ಐ ಆಮ್ ಕ್ಲೈಂಬಿಂಗ್ ಆನ್ ದಿಸ್ ಡಿಶ್. Look at here, dude. Look at the view. ಅಲ್ಲ, ಅಂತೂ ಇಂತೂ ನಮ್ಮ ಅಮ್ಮ ಹತ್ತು ಬಿಟ್ಟು ಮೇಲ್ ಬಂದ್ಬಿಟ್ರಲ್ಲಮ್ಮ. ಸಾಧನೆ ಸಾಧಿಸ್ಬಿಟ್ಟೆ ಕಣಮ್ಮ. ಅಯ್ಯೋ, ಆದ್ರೂ ಗೈಸ್ ಕಿವಿ ನೋತೈತೆ ನನಗೆ. ನನಗೂ ನಮ್ಮ ಅಮ್ಮಂಗೂ ಕಿವಿ ನೋತೈತೆ. ಮೇಲ್ಗಡೆ ತುಂಬಾ ಫಾಗ್ ಇದೆ ಅಲ್ವಾ, ಅದು ಕಿವಿ ಬಿದ್ದು ಕಿವಿ ನೋತೈತೆ. ಅಂತೂ ಇಂತೂ ಮುಳ್ಳಯ್ಯನಗಿರಿ ನೋಡಿ ಆಯ್ತು. ಕಿವಿ ನೋವು ಉಂಟು, ವಾಪಸ್ ಇವಾಗ ಕೆಳಗ್ ಹೋಯ್ತಾ ಉಂಟು. ಅಷ್ಟೇ ಗೈಸ್, ಮುಗೀತು ನಂದು. ಕೇಳ್ಕತ್ತ ಮಠಕ್ ಬಂದ್ ನಾವ್ ಅಮ್ಮನ ಹುಷಾರಾಗಿ ಕರ್ಕೊಂಡು ಹೋಗ್ತಾ ಇದೀನಿ. ಪಾಪ ನಮ್ಮಮ್ಮ ಅಪರೂಪಕ್ಕೆ ಮೊದಲನೇ ಬಾರಿ ಹತ್ತಿರೋದು. ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಬಂದಿರೋದು ನಮ್ಮಮ್ಮ. ಅಕ್ಕ ಬನ್ನಿ ಮಾಡಿದ್ರೆ ಚಳಿ ಹೋಗುತ್ತೆ. ಸರಿ ಇನ್ನೊಂದ್ಸಲಿ ಬನ್ನಿ, ಮಾಡಿ ಹೆಂಗೆ ಮಾಡಿ ಹೆಂಗೆ. ಇರು ನಿಮಿಷ ಅಂಕಲ್, ಮಾಡಿ ಬಾಬು ಅಲ್ಲ ಅಂಕಲ್. ಲೇ ಒಳ್ಳೆ ಕೆಲ್ಸ, ಉಳ್ಸೇವೆ ಹೇಳು. ಒಂದು ಉಳ್ಸೇವೆ ಹಿಂಗೆ ಟಕ ಅಂತ ಬಿತ್ತು ಅಂದ್ರೆ ಆಹಾ. ನನಗೆ ಈ ಪಾದ ನೋತೈತೆ. ನಾನ್ ನಾರ್ಮಲ್ ಫ್ಲಾಟ್ ಸ್ಲಿಪ್ಪರ್ ಹಾಕೊಂಡವನ್ಗೆ ಇಷ್ಟು ನೋತೈತೆ. ಹೀಲ್ಸು ಇಲ್ಲಿ ಹೀಲ್ಸು ಆಂಟಿ ನೋಡಿ, ಹಿಂಗೆ ಇರ್ತಾರಲ್ಲ, ಹಿಂಗೆ ಡ್ಯಾನ್ಸ್. ಗೈಸ್ ಕೆಳಗೆ ಬಂದ್ಮೇಲೆ ಈಗ ಇಷ್ಟು ಫುಲ್ಲು ಕೋಲ್ಡಲ್ಲಿಂದ ಬಂದಾದ್ಮೇಲೆ ಒಂದು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸಲ್ವಾ? ಅದಕ್ಕೆ ಐಸ್ ಕ್ರೀಮ್ ಒಂದು ಸ್ವಲ್ಪ ಆದ್ರೂ ತಿನ್ನೋಣ. ನಾನು ಒಬ್ಬನೇ ಅನ್ಕೊಂಡೆ, ಇವರು ತಿಂತವ್ರು, ಅವರು ತಿಂತವ್ರು, ಇವರೆಲ್ಲರೂ ತಿಂತವ್ರು ಐಸ್ ಕ್ರೀಮ್ನ. ವಾಹ್, ಕೋಲ್ಡಲ್ಲಿ ಐಸ್ ಕ್ರೀಮ್ ತಿನ್ನೋದು ಒಂಥರ ಮಜಾ. ಇವಾಗ ನಾವು ಹಾಕಿರೋ ಔಟ್ಫಿಟ್ನ ರೇಟ್ ಕೇಳ್ತೀನಿ ನೋಡಿ. ಅಂದ್ರೆ ಋತು ಹಾಕಿರೋ ಔಟ್ಫಿಟ್ ಮತ್ತೆ ನಾನು ಹಾಕಿರೋ ಔಟ್ಫಿಟ್ ಎರಡು ಕೂಡ ರೇಟು, ಓಕೆನಾ? ಬೋಲೋ, ಕಮಾನ್ ಟೆಲ್ ಮಿ. ದಿಸ್ ಶರ್ಟ್ 1000 rupees. ನಿಜ, ಸತ್ಯವನ್ನು ಹೇಳ್ಬೇಕು. ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಂಗಿಲ್ಲ. 1000. ಓಕೆ, 1500. ಓಕೆ, 800. ಒಂದು ಅಂದಾಜು 4500. ಓಕೆನಾ? 1100, 700, 1800 ಪ್ಲಸ್ 1500, 3000. ನಾನು ವಾಚ್ ಬಿಟ್ಟು ಬಂದಿದ್ದೀನಿ. 3000. ದಿಸ್ ಇಸ್ ಗಿಫ್ಟ್ ಕೊಟ್ಟಿರೋದು ನನಗೆ. ಇದು ಲೆಕ್ಕ ಬರಲ್ಲ, ಇದು ಲೆಕ್ಕ ಬರಲ್ಲ. 3500. ನಾನು ಹಾಕೋ ಔಟ್ಫಿಟ್ 3500. ಪಾಪ ಶ್ರೀಮಂತರು. ಮಾಮ ಅಮ್ಮ, ನಾವು ಶ್ರೀಮಂತರನ್ನ ಎಲ್ಲೆಲ್ಲ ಹುಡುಕ್ತಾ ಇದೀವಮ್ಮ. ನಮ್ಮ ಪಕ್ಕದಲ್ಲೇ ಅವ್ರೆ, ಪಕ್ಕದಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದೀವಿ. ನಾನು ಶ್ರೀಮಂತರಲ್ಲ, ನನ್ನ ಮಗ ಶ್ರೀಮಂತ ಇರೋದು ಹೇಳ್ಬಿಡ್ತೀನಿ. ಎಕ್ಸ್ಪೀರಿಯನ್ಸ್ ಆಯ್ತು. ಇದೊಂದು ಹೋಮ್ ಸ್ಟೇನ ಹುಡ್ಕೋಕೆ ಎಷ್ಟಂಕಲ್ 42 ಕಿಲೋಮೀಟ್ರ? 48 ಕಿಲೋಮೀಟರ್ ಒಳಗಡೆ ಬಂದಿರೋದು. ಚಿಕ್ಕಮಂಗ್ಳೂರು ಒಳಗಡೆ ಇದೊಂದು ಹೋಮ್ ಸ್ಟೇಗೆ. ಗೈಸ್ ಇವಾಗ ಎಲ್ಲರೂ ಒಂದೊಂದು ರೌಂಡ್ ಮಾತುಕತೆ ಮಾತಾಡ್ತಾರೆ. ಏನಕ್ಕಂದ್ರೆ ಅಷ್ಟು ಟಯರ್ಡ್ನೆಸ್ ಅನ್ಕೊಳ್ಳಿ. ಎಷ್ಟು ಒಳಗಡೆ ಬಂದಿದ್ದೀವಿ ಅಂದ್ರೆ ಯಪ್ಪ ನಂಬಕ್ಕೆ ಆಗಲ್ಲ, ಅಷ್ಟು ಒಳಗೆ ಬಂದಿರೋದು. ಹೈ ಋತು ಹೈ. ಗುಡ್ ಟ್ರೈನ್. ನಾವು ಆಲ್ಮೋಸ್ಟ್ ಎಷ್ಟು ಗಂಟೆ ಗೊತ್ತಾ? 3 ಗಂಟೆಗೆ ನಾವು ಹೊರಟಿದ್ದು. ದೇವ್ರೇ, ಓಡಿಸ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ ರೂಮು. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಂದ್ಬಿಟ್ಟ
ಗೈಸ್ ಹೆಂಗಿದ್ರು ಹೋಮ್ ಸ್ಟೇಲಿ ಇದ್ದೀವಿ. ಹೋಮ್ ಸ್ಟೇಲಿ ಯಾವ ತರ ರೂಮ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ರೂಮ್ ಟೂರ್ ಕೊಡುವ. ದಿಸ್ ಇಸ್ ಅ ಡೋರ್. ವೆನ್ ವಿ ಓಪನ್ ವಿ ಗೆಟ್ ಮಾದೇಶ. ಓ WWF ಬ್ರೋಕನ್ ಮಂಚ ಬ್ರೋಕನ್. ಈ ಕಡೆ ಒಂದು ಬೆಡ್ ಕೊಟ್ಟವ್ರೆ, ಈ ಕಡೆ ಒಂದು ಬೆಟ್ಟು. ಕುತ್ಕೊಂಡು ಮಾತಾಡೋದಕ್ಕೆ, ಚಿಟ್ ಚಾಟ್ ಮಾಡೋದಕ್ಕೆ ಟೇಬಲ್, ಚೇರು, ಒಂದು ಮಿರರ್, ಹಾಗೆ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಗೈಸ್. ಕಬೋರ್ಡ್ ಅಲ್ಲಿ 2 ಪಿಲ್ಲೋ, ಅದ್ರ ಜೊತೆಗೆ ಇದು ಏನು ಊದ್ಬತ್ತಿಗಳು ಗಮ್ಮಂತೈತೆ. ಇದು ಸೇಮ್ ಆಸ್ ಇಟ್ ಇಸ್. ಒಂದು ಸ್ಮಾಲ್ ದೊಡ್ಡದಾಗೆ ಬಾತ್ರೂಮ್ ಕೊಟ್ಟವ್ರು. ಕೆಳಗಡೆ ರೂಮ್ಗೆ ಹೋದಾಗ ಸಡನ್ ಆಗಿ ಸ್ಪೈಡರ್ ಆಚೆ ಬಂತು. ಒಪ್ಪು ಈಸ್ತಪ್ಪ ಉಂಟು ಮಾರೆ. ನೈಟ್ ಹೊತ್ತು ಕರೆಕ್ಟಾಗಿ ಏನು ಕಾಣಿಸಲ್ಲ. ಸೊ ಏನಂದ್ರೆ ಬೆಳಗ್ಗೆ ಆಗಿದ ತಕ್ಷಣ ನೀಟಾಗಿ ನಮ್ಮ ಇರೋ ಹೋಮ್ ಸ್ಟೇ ಹೆಂಗಿದೆ ಅಂತ ನೀಟಾಗಿ ತೋರಿಸ್ತೀನಿ. ಋತು ಓನಮ್ಮ ಋತು ಓನ ಕಂದ. ಅಯ್ಯೋ ನನ್ನ ನಾಯೇ ಬಾಲ ಬೀಸ್ತು ಅನ್ಕೊಂಡೆ. ಋತು ಬಾಲ ತೋರಿಸ್ಬೇಡುವ. ಗಿವ್ ಮಿ ಸೆಕೆಂಡ್. ಋತು ಸೆಕೆಂಡ್. ಓ ಋತುನ್ ಕೇಳಿದ್ರೆ ಗೊತ್ತಾಗೋದು. ಹೇಳು ಋತು, ಒಂಚೂರು ಸೆಕೆಂಡ್ ಕೇಳು. ಸೆಕೆಂಡ್ ಕೇಳು. ಇಲ್ಲ ಕಡಿತೈತದೆ. ಗೈಸ್ ಇದ್ರದ್ದು ಕಂಪ್ಲೀಟ್ ಹೋಮ್ ಸ್ಟೇ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಇನ್ನು ಹೋಗ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಏನಾಗುತ್ತೆ ಅಂತ ನೀಟಾಗಿ ತಿಳಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಈ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸೊ ನಮ್ಮ ಹೋಮ್ ಸ್ಟೇ ಇವಾಗ ಇಲ್ಲಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಪೂರ್ತಿ ಡೀಟೇಲ್ಸ್ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.